ನಾನು ಹೆಂಡತಿ ಊರಿಗೆ ಹೋದಾಗ ತಂಗಿಯೊಂದಿಗೆ ಆಡಿದ ಸ್ಪೆಷಲ್ ಗೇಮ್ ನಿಜ ಜೀವನದ್ದೇ ಲೈಕ್ ಮಾಡಿ ಫುಲ್ ಸ್ಟೋರಿ ಕೇಳಿ. ಹಾಗಾದರೆ ಶುರು ಮಾಡೋಣ. ನನ್ನ ಹೆಸರು ವಿನಯ್. ವಯಸ್ಸು 32. ಒಂದು ಸಣ್ಣ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ನನ್ನ ಹೆಂಡತಿ ರಮ್ಯಾ ತುಂಬಾನೇ ಒಳ್ಳೆಯವಳು. ಆದರೆ ಅವಳಮ್ಮನಿಗೆ ಹುಷಾರಿಲ್ಲ ಅಂತ 2 ವಾರಗಳ ರಜೆ ಹಾಕಿ ಊರಿಗೆ ಹೋಗಿದ್ದಾಳೆ. ರಮ್ಯಾ ಇಲ್ಲದೆ ನನಗೆ ಸ್ವಲ್ಪ ಬೋರ್ ಆಗ್ತಿದೆ. ಆದರೆ ಅತ್ತೆ ಮನೆಯವರೆಗೂ ನಾನು ಗುಡ್ ಸನ್ ಇನ್ನಲ್ಲ ಅಂತ ಹೆಸರು ತಗೊಂಡಿದ್ದೀನಿ. ಸೀಕ್ರೆಟ್ ಏನು ಅಂದ್ರೆ ನಾನು ಹೊರಗಡೆ ಕಾಣುವಷ್ಟು ಸಭ್ಯನಲ್ಲ. ಊಟ ಆದಮೇಲೆ ಟಿವಿ ನೋಡೋಕೆ ಬೇಜಾರಾಯಿತು. ಶಿಲ್ಪ ಲೂಡೋ ಆಡೋಣವ ಅಂತ ಕೇಳಿದೆ. ಶಿಲ್ಪ ಅಂದ್ರೆ ರಮ್ಯಾನ ತಂಗಿ. ಅವಳಿಗೆ 21 ವರ್ಷ. ವೆಸ್ಸು ಕಾಲೇಜಿಗೆ ರಜೆ. ಇದರಿಂದ ಬೋರ್ ಆಗ್ತಿದೆ ಅಂತೆ. ಬಾವ ನೀವು ಚೀಟ್ ಮಾಡ್ತೀರಾ? ನಾನು ಗೆದ್ದರೆ ಬಹುಮಾನ ಕೊಡ್ತೀರಾ ಅಂತ ಕಣ್ಣು ಹೊಡೆದಳು ಶಿಲ್ಪ. ಅವಳ ಕಣ್ಣಲ್ಲಿ ತುಂಟತನ ಎದ್ದು ಕಾಣ್ತಿತ್ತು. ಶಿಲ್ಪ ನನ್ನನ್ನ ಬಾವ ಅಂದಾಗ ಒಂಥರ ಖುಷಿಯಾಗುತ್ತೆ. ಅವಳ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನು ಚೀಟ್ ಮಾಡಲ್ಲ ಕಣೆ. ನೀನು ಗೆದ್ದರೆ ಏನು ಬೇಕು ಕೇಳು, ಕೊಡ್ತೀನಿ ಅಂತ ಹೇಳ್ದೆ. ಏನ್ ಬೇಕಾದ್ರೂನ ಅವಳು ಹುಬ್ಬೇರಿಸಿ ಕೇಳಿದಳು. ಏನ್ ಬೇಕಾದ್ರೂ ಕೊಡ್ತೀನಿ, ಆದರೆ ಅದು ನನ್ನ ಕೈಲಿ ಕೊಡೋಕೆ ಸಾಧ್ಯ ಇರಬೇಕು ಅಷ್ಟೇ. ನಾನು ನಗುತ್ತಾ ಹೇಳಿದೆ, ಹಾಗ ನೋಡೋಣ ಬಿಡಿ, ನಾನು ಗೆದ್ದ ಮೇಲೆ ಯೋಚನೆ ಮಾಡ್ತೀನಿ. ಅವಳು ಲೂಡೋ ಬೋರ್ಡ್ ತೆಗಿತಾ ಹೇಳಿದಳು. ಲೂಡೋ ಆಡೋಕೆ ಶುರು ಮಾಡಿದ್ವಿ. ಅವಳು ಡೈಸ್ ಎಸೆಯುವಾಗ ಅವಳ ತೊಡೆಯಿಂದ ನನ್ನ ತೊಡೆ ತಾಗಿದ ಹಾಗಾಯಿತು. ನನಗೆ ಒಂಥರ ಸಂಕೋಚ ಆಯಿತು. ಆದರೆ ಆ ಸ್ಪರ್ಶ ನನಗೆ ಇಷ್ಟ ಆಯಿತು ಅನ್ನೋದು ಸುಳ್ಳಲ್ಲ. ಅವಳು ಬೇಕಂತಲೇ ಹಾಗೆ ಮಾಡಿದಳು ಅಥವಾ ಆಕಸ್ಮಿಕವಾಗಿ ಆಯ್ತೋ ಗೊತ್ತಿಲ್ಲ. ಆದರೆ ನನಗೆ ಒಂಥರ ಕಿಕ್ ಕೊಡ್ತಿತ್ತು. ಆಟ ಶುರುವಾಯಿತು. ಶಿಲ್ಪ ತುಂಬಾ ಚೆನ್ನಾಗಿ ಆಡ್ತಿದ್ಲು. ಅವಳ ಅದೃಷ್ಟನೂ ಅಥವಾ ಆಟದ ಟೆಕ್ನಿಕ್ ಗೊತ್ತಿಲ್ಲ. ಅವಳು ನನ್ನ ಕಾಯಿಗಳನ್ನ ಕಟ್ ಮಾಡ್ತಾನೆ ಇದ್ಲು. ನಾನು ಮಾತ್ರ ಅವಳ ಒಂದೇ ಒಂದು ಕಾಯಿನೂ ಕಟ್ ಮಾಡೋಕೆ ಆಗಲಿಲ್ಲ. ಏನ್ ಬಾವ, ಆಟ ಆಡೋಕೆ ಬರಲ್ವಾ? ಎಲ್ಲಾ ಕಾಯಿಗಳು ಅರ್ಥ ಆಗ್ತಿದ್ದಾವೆ ಅಂತ ನಗ್ದ ಕೇಳಿದಳು. ನಿನಗೆ ಅದೃಷ್ಟ ಜಾಸ್ತಿ ಇದೆ ಕಣೆ, ಅದಕ್ಕೇಕೆ ನೀನು ಗೆಲ್ತಿದ್ದೀಯಲ್ಲೇ ಅಂತ ಹೇಳಿದೆ. ಅದೃಷ್ಟ ಅಷ್ಟೇ ಅಲ್ಲ, ಟ್ಯಾಲೆಂಟ್ ಕೂಡ ಇದೆಯಾ ಅಂತ ಕಣ್ಣು ಹೊಡೆದಳು. ಆಡ್ತಾ ರಾತ್ರಿ 10 ಗಂಟೆ ಆಯ್ತು. ರಮ್ಯಾ ಫೋನ್ ಮಾಡ್ತಾಳೆ ಅಂತ ನನಗೆ ಗೊತ್ತು. ಶಿಲ್ಪ ನಾನು 1 ನಿಮಿಷ ಮಾತಾಡ್ತೀನಿ ಅಂತ ಹೇಳಿ ರೂಮಿಗೆ ಹೋದೆ. ರಮ್ಯಾ ಫೋನ್ ಮಾಡಿದಳು. ಏನ್ ಮಾಡ್ತಿದೀಯಾ ಅಂತ ಕೇಳಿದಳು. ಏನಿಲ್ಲ, ಟಿವಿ ನೋಡ್ತಿದ್ದೆ ಅಂತ ಸುಳ್ಳು ಹೇಳಿದೆ. ರಮ್ಯೆಗೆ ನಿಜ ಹೇಳೋಕೆ ನನಗೆ ಭಯ. ಅವಳು ತುಂಬಾನೇ ಒಳ್ಳೆಯವಳು. ನನ್ನ ಸುಳ್ಳು ಗೊತ್ತಾದ್ರೆ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಊಟ ಮಾಡಿದ್ರ ಅಂತ ಕೇಳಿದಳು. ಊಟ ಆಯ್ತು. ನೀನು ಊಟ ಮಾಡಿದ್ರ ಅಂತ ಕೇಳಿದೆ. ನಾನು ಊಟ ಮಾಡಿದೆ ಅಮ್ಮ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಸ್ವಲ್ಪ ವೀಕ್ ಆಗಿದ್ದಾರೆ, ನಾಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಳು. ಹೌದಾ, ಹುಷಾರಾಗಿ ನೋಡ್ಕೊ ಅಂತ ಹೇಳ್ದೆ. ಸರಿ, ನಾನು ನಾಳೆ ಬೆಳಗ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟಳು. ನಾನು ವಾಪಸ್ ಹಾಲ್ಗೆ ಬಂದೆ. ಶಿಲ್ಪ ಲೂಡು ಬೋರ್ಡ್ ಜೋಡಿಸ್ತಾ ಕೂತಿದ್ದಳು. ಏನ್ ಬಾವ, ಯಾರ ಜೊತೆ ಮಾತಾಡ್ತಿದ್ರಿ ಅಂತ ಕೇಳಿದಳು. ಅದೇ ರಮ್ಯಾ ಫೋನ್ ಮಾಡಿದ್ಲು. ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದ್ಲು ಅಂತ ಹೇಳ್ದೆ. ಹೌದಾ, ಪರವಾಗಿಲ್ಲ ಬಿಡಿ, ನಿಮ್ಮ ಅದೃಷ್ಟ ಚೆನ್ನಾಗಿರಲಿಲ್ಲ ಅಷ್ಟೇ. ನಾಳೆ ಮತ್ತೆ ಆಡೋಣ ಅಂತ ಹೇಳಿದ. ಸರಿ, ನಾಳೆ ಆಡೋಣ. ಈಗ ಮಲಗೋಣವ ಅಂತ ಕೇಳಿದೆ. ಮಲಗೋಣ. ಗುಡ್ ನೈಟ್ ಬಾವ ಅಂತ ಹೇಳಿ ರೂಮಿಗೆ ಹೋದಳು. ಗುಡ್ ನೈಟ್ ಅಂತ ಹೇಳಿದೆ. ನಾನು ರೂಮಿಗೆ ಹೋದೆ. ಮಲಗಿದ ಮೇಲೆ ರಮ್ಯಾ ನೆನಪಾದಳು. ಅವಳು ನನ್ನ ಪಕ್ಕದಲ್ಲಿ ಇಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ. ಆದರೆ ಶಿಲ್ಪ ಜೊತೆ ಆಡಿದ ಲೂಡೋ ಆಟದ ಬಗ್ಗೆ ಯೋಚನೆ ಮಾಡ್ತಾ ಮಲಗಿದೆ. ಅವಳ ಕಣ್ಣು ಮಾತು ನಗು ಎಲ್ಲ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಮರುದಿನ ಬೆಳಿಗ್ಗೆ ಎದ್ದಾಗ
10 ಗಂಟೆ ಆಗಿತ್ತು. ಲೇಟಾಗಿ ಎದ್ದಿದ್ದಕ್ಕೆ ಸ್ವಲ್ಪ ಬೇಜಾರಾಯಿತು. ಬೇಗನೆ ರೆಡಿಯಾಗಿ ಹಾಲಿಗೆ ಬಂದೆ. ಶಿಲ್ಪಾ ಟಿವಿ ನೋಡ್ತಾ ಕೂತಿದ್ದಳು. ಗುಡ್ ಮಾರ್ನಿಂಗ್ ಬಾವ ಅಂತ ಹೇಳಿದಳು. ಗುಡ್ ಮಾರ್ನಿಂಗ್ ಶಿಲ್ಪಾ, ಏನ್ ಮಾಡ್ತಿದೀಯಾ ಅಂತ ಕೇಳ್ದೆ. ಟಿವಿ ನೋಡ್ತಿದ್ದೆ, ಬೋರ್ ಆಗ್ತಿದೆ ಅಂತ ಹೇಳಿದಳು. ಏನ್ ಮಾಡೋಣ ಅಂತ ಕೇಳ್ದೆ. ಏನಾದ್ರೂ ಗೇಮ್ ಆಡೋಣ ಅಂತ ಕೇಳಿದಳು. ಏನ್ ಗೇಮ್ ಅಂತ ಕೇಳ್ದೆ. ಹೈಡ್ ಅಂಡ್ ಸೀಕ್ ಆಡೋಣ ಅಂತ ಹೇಳಿದಳು. ಹೈಡ್ ಅಂಡ್ ಸೀಕ್ ನಾವಿಬ್ಬರೇನಾ ಅಂತ ಕೇಳ್ದೆ. ಹೌದು, ನಾವಿಬ್ಬರೇ, ಮಜಾ ಇರುತ್ತೆ ಈಗ ಅಂತ ಹೇಳಿದಳು. ಸರಿ ಆಡೋಣ ಅಂತ ಹೇಳ್ದೆ. ಆಟ ಶುರುವಾಯಿತು. ನಾನು ಕಣ್ಣು ಮುಚ್ಚಿ ಎಣಿಸೋಕೆ ಶುರು ಮಾಡಿದೆ. ಅವಳು ಹೋಗಿ ಎಲ್ಲೋ ಅವಿತುಕೊಂಡಳು. ನಾನು ಕಣ್ಣು ತೆರೆದು ಅವಳನ್ನ ಹುಡುಕೋಕೆ ಶುರು ಮಾಡಿದೆ. ಅವಳು ಎಲ್ಲೂ ಕಾಣಿಸಲಿಲ್ಲ. ಹಾಲ್, ಕಿಚನ್, ಬೆಡ್ರೂಮ್ ಎಲ್ಲ ಕಡೆ ಹುಡುಕಿದೆ. ಆದರೆ ಅವಳು ಮಾತ್ರ ಸಿಗಲಿಲ್ಲ. ಸಡನ್ ಆಗಿ ಕರೆಂಟ್ ಹೋಯಿತು. ಇಡೀ ಮನೆ ಕತ್ತಲಲ್ಲಿ ಮುಳುಗಿತು. ಶಿಲ್ಪಾ, ಎಲ್ಲಿದ್ದೀಯಾ ಅಂತ ಕೇಳಿದೆ. ಇಲ್ಲಿಯೇ ಇದ್ದೀನಿ, ಬಂದು ಹುಡುಕಿ ಅಂತ ನಗ್ತಾ ಹೇಳಿದಳು. ಕತ್ತಲಲ್ಲಿ ಅವಳನ್ನ ಹುಡುಕೋದು ಕಷ್ಟ ಆಗ್ತಿತ್ತು. ನನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿದೆ. ಟಾರ್ಚ್ ಲೈಟ್ನಲ್ಲಿ ಅವಳನ್ನ ಹುಡುಕೋಕೆ ಶುರು ಮಾಡಿದೆ. ನಾನು ಮರೆ ಮಾಡಿಕೊಂಡರೆ ಕಂಡುಹಿಡಿ, ಆದರೆ ಕೋಣೆಯೊಳಗೆ ಮಾತ್ರ ಅಂತ ಸವಾಲು ಹಾಕಿದಳು. ಅವಳ ಮಾತು ಕೇಳಿ ನನಗೆ ಒಂಥರ ಥ್ರಿಲ್ ಆಯ್ತು. ನಾನು ಬೆಡ್ರೂಮ್ ಕಡೆ ಹೋದೆ. ಟಾರ್ಚ್ ಲೈಟ್ ಹಾಕಿ ನೋಡಿದೆ. ಅವಳು ಎಲ್ಲೂ ಕಾಣಿಸಲಿಲ್ಲ. ಸಡನ್ ಆಗಿ ಟಾರ್ಚ್ ಲೈಟ್ ಅವಳ ಕಾಲಿನ ಮೇಲೆ ಬಿತ್ತು. ಅವಳು ಬೆಡ್ ಕೆಳಗಡೆ ಅವಿದುಕೊಂಡಿದ್ದಳು. ನಾನು ಅವಳ ಹತ್ತಿರ ಹೋದೆ. ಅವಳು ನನ್ನನ್ನ ನೋಡಿ ನಕ್ಕಳು. ಆ ಕತ್ತಲಲ್ಲಿ ಟಾರ್ಚ್ ಬೆಳಕಿನಲ್ಲಿ ಅವಳ ಕಾಲು ಬೆರಳುಗಳು ಕಾಣುತ್ತಿದ್ದವು. ಅವಳ ಕಾಲುಗಳು ಎಷ್ಟು ಸುಂದರವಾಗಿವೆ ಅಂತ ನಾನು ಅಂದುಕೊಂಡಿದ್ದೆ. ಅವಳನ್ನ ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಏನೋ ಒಂದು ತರಹದ ಭಾವನೆಗಳು ಹುಟ್ಟಿಕೊಂಡವು. ನಾನು ಅವಳನ್ನ ಎಳೆದು ಹೊರಗೆ ತರಬೇಕು ಅಂತ ಅನಿಸಿತು. ನಾನು ಅವಳನ್ನ ಹಿಡಿಯೋಕೆ ಕೈ ಹಾಕಿದೆ. ಅವಳು ನನ್ನ ಕೈ ತಪ್ಪಿಸಿಕೊಂಡು ಇನ್ನಷ್ಟು ಬೆಡ್ ಕೆಳಗೆ ಜಾರಿಕೊಂಡಳು. ಚೀಟಿಂಗ್ ಮಾಡ್ತಿದೀಯಾ? ಹುಡುಕುವವರು ಕೂಡ ಮರೆ ಮಾಡಿಕೊಳ್ಳಬಾರದು ಅಂತ ಹೇಳಿದೆ. ಹಾಗಾದ್ರೆ ನೀವು ಬನ್ನಿ ಒಳಗೆ. ಇಲ್ಲ ಅಂತ ಹೇಳಿದಳು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಕಡೆ ರಮ್ಯ ನೆನಪು, ಇನ್ನೊಂದು ಕಡೆ ಶಿಲ್ಪಾ ಜೊತೆಗಿನ ಆಟ. ಆದರೆ ನನ್ನ ಮನಸ್ಸು ಶಿಲ್ಪಾ ಕಡೆಗೆ ವಾಲುತ್ತಿತ್ತು. ನಾನು ನಿಧಾನವಾಗಿ ಬೆಡ್ ಕೆಳಗೆ ಅವಿತುಕೊಂಡೆ. ಬೆಡ್ ಕೆಳಗೆ ತುಂಬಾ ಕತ್ತಲು ಇತ್ತು. ಅವಳು ನನ್ನ ಹತ್ತಿರಕ್ಕೆ ಬಂದಳು. ಅವಳ ಉಸಿರಾಟ ನನ್ನ ತಾಗುತ್ತಿತ್ತು. ನನಗೇನೋ ಆಗ್ತಿತ್ತು. ನನ್ನ ಹೃದಯ ಬಡಿತ ಜೋರಾಗಿತ್ತು. ಏನ್ ಬಾವ, ಹೆದರಿಕೆ ಆಗ್ತಿದೀಯಾ ಅಂತ ಕೇಳಿದಳು. ಇಲ್ಲ, ನನಗೇನು ಹೆದರಿಕೆ ಇಲ್ಲ ಅಂತ ಹೇಳ್ದೆ. ಸುಳ್ಳು ಹೇಳಬೇಡಿ, ನಿಮ್ಮ ಕಣ್ಣು ಹೇಳ್ತಿದೆ ಅಂತ ಹೇಳಿದಳು. ಸರಿ, ಸ್ವಲ್ಪ ಹೆದರಿಕೆ ಆಗ್ತಿದೆ ಅಂತ ಒಪ್ಪಿಕೊಂಡೆ. ಯಾಕೆ ಹೆದರಿಕೆ ಅಂತ ಕೇಳಿದಳು. ಏನೋ ಒಂಥರ ಫೀಲಿಂಗ್ ಅಂತ ಹೇಳಿದೆ. ಏನ್ ಫೀಲಿಂಗ್? ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಅವಳ ಕಣ್ಣುಗಳು ಆ ಕತ್ತಲಲ್ಲಿ ಮಿಂಚುತ್ತಿದ್ದವು. ನಾನು ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನನ್ನ ಮನಸ್ಸಿನಲ್ಲಿರೋ ಭಾವನೆಗಳನ್ನ ಹೇಳೋಕೆ ನನಗೆ ಧೈರ್ಯ ಇರಲಿಲ್ಲ. ಸಡನ್ ಆಗಿ ನನ್ನ ಫೋನ್ ರಿಂಗ್ ಆಯ್ತು. ರಮ್ಯ ಫೋನ್ ಮಾಡ್ತಿದ್ದಳು. ನಾನು ಬೆಚ್ಚಿ ಬಿದ್ದೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಫೋನ್ ಸೈಲೆಂಟ್ ಮಾಡಿದೆ. ಶಿಲ್ಪಾ ನನ್ನನ್ನೇ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಕುತೂಹಲ ಇತ್ತು. ಆ ಕ್ಷಣ ನನಗೆ ನರಕ ವೇದನೆ ಆಗ್ತಿತ್ತು. ಒಂದು ಕಡೆ ನನ್ನ ಹೆಂಡತಿ, ಇನ್ನೊಂದು ಕಡೆ ಅವಳ ತಂಗಿ. ನಾನು ಯಾವ ದಾರಿ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ನನ್ನ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಓಡ್ತಾ ಇದ್ವು. ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂತ ಅರಿವಾಗ್ತಿತ್ತು. ಆದರೆ ಆ ಕ್ಷಣ ನನ್ನನ್ನ ಕಂಟ್ರೋಲ್ ಮಾಡೋಕೆ ನನಗೆ ಸಾಧ್ಯ ಆಗ್ತಿರಲಿಲ್ಲ. ಮಳೆ ಜೋರಾಗಿ ಬರ್ತಾ ಇತ್ತು. ಮಳೆಯ ಸದ್ದಿಗೆ ಬೇರೆ ಏನು ಕೇಳಿಸ್ತಿರಲಿಲ್ಲ. ನನ್ನ ಫೋನ್ ಸೈಲೆಂಟ್ ಮೋಡ್ನಲ್ಲಿತ್ತು. ರಮ್ಯ ಕಾಲ್ ಮಾಡಿದ್ದು ನನಗೆ ಗೊತ್ತಿತ್ತು. ಆದರೆ ನಾನು ಏನು ಮಾಡೋಕೆ ಸಾಧ್ಯವಿರಲಿಲ್ಲ. ಶಿಲ್ಪಾ ನನ್ನ ಹತ್ತಿರಕ್ಕೆ ಬಂದು ನನ್ನ ಕೈ ಹಿಡಿದುಕೊಂಡಳು. ಅವಳ ಸ್ಪರ್ಶ ನನ್ನ ಮೈಯೆಲ್ಲ ವಿದ್ಯುತ್ ಧರಿಸಿದ ಹಾಗೆ ಆಯಿತು. ನೀವು ಗೆದ್ದೆ, ಇನ್ನೇನು ಬಹುಮಾನ ಬೇಕು? ಅವಳ ಧ್ವನಿಯಲ್ಲಿ ಕಾಮ ತುಂಬಿತು. ಅವಳ ಕಣ್ಣುಗಳು ನನ್ನನ್ನ ಸೆಳೆಯುತ್ತಿದ್ದವು. ನಾನು ಅವಳನ್ನ ತಡೆಯೋಕೆ ಪ್ರಯತ್ನಪಟ್ಟೆ. ಆದರೆ ನನ್ನ ಕೈಲಾಗಲಿಲ್ಲ. ನನ್ನ ಮನಸ್ಸು ಅವಳನ್ನ ಬೆಸೆತಿತ್ತು. ನಾನು ಅವಳನ್ನ ಹತ್ತಿರಕ್ಕೆ ಎಳೆದುಕೊಂಡೆ. ಅವಳ ತುಟಿಗಳನ್ನ ನನ್ನ ತುಟಿಗಳಿಂದ ಮುಚ್ಚಿದೆ. ಅವಳು ಕೂಡ ನನ್ನ ಚುಂಬನಕ್ಕೆ ಸ್ಪಂದಿಸಿದಳು. ಅವಳ ಕೈಗಳು ನನ್ನ ಬೆನ್ನನ್ನ ಸವರಲು ಶುರು ಮಾಡಿದ್ವು. ನಾನು ನನ್ನೆಲ್ಲ ನಿಯಂತ್ರಣ ಕಳೆದುಕೊಂಡೆ. ನಾನು ಅವಳನ್ನ ಬೆಡ್ ಮೇಲೆ ಮಲಗಿಸಿದೆ. ಮಳೆ ಹಳೆಯ ಸದ್ದು ಜೋರಾಗ್ತವಿತ್ತು. ಮನೆಯೆಲ್ಲ ಕತ್ತಲು ಆವರಿಸಿತು. ಆದರೆ ನಮ್ಮಿಬ್ಬರ ನಡುವೆ ಕಿಚ್ಚು
ಹೊತ್ತಿ ಉರಿಯುತ್ತಿತ್ತು. ಆ ರಾತ್ರಿ ನಾವು ಎಲ್ಲಾ ಮಿತಿಗಳನ್ನ ಮರೆತು ಒಂದಾದೆವು. ಕ್ಲೈಮ್ಯಾಕ್ಸ್ನಲ್ಲಿ ಲೂಡೋ ಚೀಟಿಗಳು ಹಾಸಿಗೆ ಮೇಲೆ ಚದುರಿ ಬಿದ್ದಿದ್ವು, ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ. ಮರುದಿನ ಬೆಳಿಗ್ಗೆ ಎದ್ದಾಗ ಲೂಡೋ ಬೋರ್ಡ್ ಮುಚ್ಚಿಡಲಾಗಿತ್ತು, ಆದರೆ ನಮ್ಮ ಗೇಮ್ ಮಾತ್ರ ನಿಯಮಗಳಿಲ್ಲದೆ ಮುಂದುವರೆಯಿತು. ರಮ್ಯಾ ವಾಪಸ್ ಬರುವರೆವರೆಗೂ ನಾವು ಈ ಆಟವನ್ನ ಆಡ್ತಾನೆ ಇದ್ವಿ. ನನಗೆ ಗೊತ್ತಿಲ್ಲ ಈ ಆಟ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ, ಆದರೆ ಸದ್ಯಕ್ಕೆ ನಾನು ಈ ಕ್ಷಣಗಳನ್ನ ಎಂಜಾಯ್ ಮಾಡ್ತಿದ್ದೀನಿ. ನಿಮ್ಮೂರಲ್ಲಿ ಇದೇ ರೀತಿಯ ಫ್ಯಾಮಿಲಿ ಗೇಮ್ ನಡೆದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.